ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಏನು ಇತ್ತೀಚೆಗೆ ನೂತನವಾಗಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ, ತಾವುಗಳು ಏನು ಈವರೆಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದು ಕೊನೆಯ ಹಂತವನ್ನು ತಲುಪಿಲ್ಲ ಅಂತ ಎಲ್ಲ ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ಬಡಜನರಿಗೆ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಲ್ಲಿ ನಿವೇಶನಗಳ ಹಕ್ಕುಪತ್ರಗಳನ್ನು ಕೊಡ್ತೀವಿ ಅಂತೇಳಿ ತಮ್ಮ 2 ಸರ್ಕಾರದ ಅವಧಿಯಲ್ಲೂ ಆಶ್ವಾಸನೆಯನ್ನು ಕೊಟ್ಟರೂ ಸಹ ಈವರೆಗೂ ಆ ಕೆಲಸ ಆಗಿಲ್ಲ. ಆ ಪ್ರಕ್ರಿಯೆ ಅತಿ ಶೀಘ್ರದಲ್ಲಿ ಜಾರಿಯಾಗಲಿ ಅಂತ ನಾನಾದರೂ ಹೇಳಲಿಕ್ಕೆ ಒತ್ತಾಯಿಸ್ತೇನೆ. ಮತ್ತು ಅದೇ ರೀತಿ ಕಳೆದ 3 ವರ್ಷಗಳಿಂದ ಭಾಗ್ಯಗಳ 5 ಭಾಗ್ಯಗಳಿಗೋಸ್ಕರ SCPTS ದುಡ್ಡನ್ನು ಪ್ರತಿ ವರ್ಷಕ್ಕೆ 45ರಿಂದ 50 ಲಕ್ಷ ಸಾವಿರ ಕೋಟಿ ರೂಪಾಯಿನ ಬಳಸಿರ್ತಕ್ಕಂಥದ್ದು ಈ SC/ST ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಅತ್ಯಂತ ದ್ರೋಹ ಅಂತ ನಾನಾದರೂ ಈಗ ಖಂಡಿಸ್ತಾ, ಇನ್ನು ಮುಂದೆ ಇರ್ತಕ್ಕಂಥ 2 ವರ್ಷದ ಅವಧಿಯಲ್ಲಾದರೂ ಇದನ್ನು ಸರಿಪಡಿಸ್ತಾರ ಅಂಥೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಮತ್ತು ಸಿರಾ ತಾಲ್ಲೂಕು, ಸಿರಾದಿಂದ 3 ಬಾರಿ ಆಯ್ಕೆಯಾಗಿ, ಕಳ್ಳಂಬೆಳ ಕ್ಷೇತ್ರದಿಂದ 4 ಬಾರಿ ಆಯ್ಕೆಯಾಗಿ, ಈಗಾಗಲೇ 2 ಬಾರಿ ಸಂಪುಟ ದರ್ಜೆ ಸಚಿವರಾಗಿ, ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿ ಮತ್ತು ವಿಶೇಷವಾಗಿ ಸಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿರ್ಬೋದು, ನಾಗರಿಕ ಸೌಲಭ್ಯ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ಬಂದಾಗ ಅಂತರ್ಜಲ ಹೆಚ್ಚಲಿಕ್ಕೆ ಕೆರೆಯ ತರಹ ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಹಿರಿಯರು ಮತ್ತು 1978ರಲ್ಲೇ ಶಾಸಕರಾದಂಥ ಅತ್ಯಂತ ಮಹಾ ಹಿರಿಯರಾಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಬೃಹತ್ ನೀರಾವರಿ ಅಥವಾ ಕೈಗಾರಿಕಾ ಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸ್ತಾ, ಮತ್ತು ಮುಖಂಡರುಗಳೇ, ಕಾಂಗ್ರೆಸ್ಸಿನ ಮುಖಂಡರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಡಗೈ ಮತ್ತು ಬಲಗೈ ಪರಿಶಿಷ್ಟ ಜಾತಿ ಜನಾಂಗದವರನ್ನು ಸಮಾನಾಂತರವಾಗಿ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು. ಈ RB ಈಗ KH ಮುನಿಯಪ್ಪ ಅವರು ತಗೊಂಡಿದ್ದೀರಿ, ಉತ್ತಮವಾದ ಖಾತೆಯನ್ನು ಕೊಡಬೇಕು. ಮತ್ತು RB ತಿಮ್ಮಾಪುರ ಅಥವಾ ಇನ್ಯಾರು ಎಡಗೈನವರು ಇದ್ದಾರೆ, ಅವ್ರನ್ನ ಮತ್ತೊಬ್ಬರನ್ನ ನೀವು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳದೆ ಹೋದರೆ ಮುಂದಿನ ಚುನಾವಣೆಗಳಲ್ಲಿ ತಾವು ಕಾಂಗ್ರೆಸ್ ವಿರುದ್ಧದ ಒಂದು ಆಂದೋಲನವನ್ನು ಈ SC ಜನಾಂಗದವರು ಮಾಡಬೇಕಾಗ್ತದೆ ಅಂತ ನಾನಾದರೂ ಈ ಮುಖಾಂತರ ಒತ್ತಾಯ ಮಾಡ್ತಾ, ಮತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಅಂತ ಹೇಳುವಂಥ ಸರ್ಕಾರ, ಪಕ್ಷ, ಕನಿಷ್ಠ ಅಸ್ಪೃಶ್ಯ ಜಾತಿಯ ಪರಮೇಶ್ವರ್, ಖರ್ಗೆ, KH ಮುನಿಯಪ್ಪ ಇವರಲ್ಲಿ ಯಾರನ್ನಾದರೂ ಒಬ್ಬರು ಮುಖ್ಯಮಂತ್ರಿ ಮಾಡ್ಬೋದಿತ್ತು. ದುರ್ದೈವವಶಾತ್ ಇದಕ್ಕೆ ಈ ಎಡಗೈ ಬಲಗೈ ನಾಯಕರಲ್ಲೇ ಸಾಮರ್ಥ್ಯ ಇಲ್ಲವೇನೋ ಜಬರ್ದಸ್ತ್ ಮಾಡಿ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಕಾನೂನಿನ ಪ್ರಕಾರ ಈ ವರ್ಗಗಳಿಗೆ ಆದ್ಯತೆಯನ್ನು ಕೊಟ್ಟಾಗ ಈ ಜನರ ಬಡ ಕಾರ್ಮಿಕರ, ಬಡ ಕೂಲಿ ಮಾಡೋ ಕೆಲಸಗಾರರ ಮತ್ತು ಎಲ್ಲ ವರ್ಗದ ಜನರ ಪರವಾದಂಥ ಆಡಳಿತ ಕಾರ್ಯಾಗಾರ ಆಗುತ್ತೆ. ಇವರು ಚೀಫ್ ಮಿನಿಸ್ಟರ್ ಅಲ್ಲದೆ ಬೇರೆ ಯಾರೇ ಆದರೂ ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು ಬರೀ ನೋಟಕ್ಕೆ ಬಂದರೆ ಬಿಟ್ಟರೆ ಅವರು ನಿಜವಾದ ಅಸ್ಪೃಶ್ಯ ಜನರ ಅಹಿಂದ ವರ್ಗಗಳ ಪರವಾದಂಥ ಕೆಲಸವನ್ನು ಮಾಡಲಿಲ್ಲ. ಅದು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಸ್ವಲ್ಪ ಗೋಚರಿಸಿತು. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಾವು ವೈಯಕ್ತಿಕವಾಗಿ ಆರ್ಥಿಕ ಸುಧಾರಣೆಗಳನ್ನು ಮಾಡಲಿಕ್ಕೆ ಅನೇಕ ಹಗರಣಗಳ ಸರಮಾಲೆಯನ್ನು ಹೊತ್ಕೊಂಡ್ರು. ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಆರ್ಥಿಕವಾಗಿ ಸರ್ಕಾರದ ದುಡ್ಡನ್ನು ಹೊಡಿಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಅವರು ಉದ್ಯಮದಲ್ಲಿ ಸಂಪಾದನೆ ಮಾಡಿದ್ದಾರೆ. ತಾವು ದಯಮಾಡಿ ಬಡ ರೈತರಿಗೆ, ಪರಿಶಿಷ್ಟ ಜಾತಿಯವರಿಗೆ
ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಉನ್ನತ ಕಾರ್ಯಕ್ರಮವನ್ನು ಕೊಡಬೇಕು. ಇಲ್ಲಾಂದರೆ ನಿಮ್ಮನ್ನು ರೌಡಿಸಮ್ಮು ಬೇರೆ ಬೇರೆ ರೀತಿ ಆಪಾದನೆಗಳಿದಾವೆ ನಿಮ್ಮ ಮೇಲೆ. ಆ ಎಲ್ಲವನ್ನು ನಿವಾರಣೆ ಮಾಡಬೇಕಂದ್ರೆ ನೀವು ಶೆಡ್ ಮಾಡೋದು ಬಡವರ ಪರ ನೀವು ನಿಲ್ಲಬೇಕಾಗುತ್ತೆ ಅಂತ ಹೇಳ್ತಾ DK ಶಿವಕುಮಾರ್ ಸಾಹೇಬರಿಗೆ ನಾನು ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.